ಬ್ಯಾಂಕ್ ಅಂತೆ ಬ್ಯಾಂಕು ಯೂರಪ್ಪಂದಂತೆ ಬ್ಯಾಂಕು ತೂತು ಚೀಚಿ ತೂತು ಚೀಚಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ. ರೈತರ ಬಂಗಾರದ ಸಾಲಕ್ಕೆ ನವೀಕರಣ ಸಂದರ್ಭದಲ್ಲಿ ಅಸಲು ಮತ್ತು ಬಡ್ಡಿ ಒಟ್ಟಿಗೆ ಪಾವತಿ ಮಾಡಲು ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ ನಿಲ್ಲಿಸಲು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಆಗ್ರಹಿಸಿದರು. ಚಾಮರಾಜನಗರದ ಲೀಡ್ ಬ್ಯಾಂಕ್ ಹತ್ತಿರ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬ್ಯಾಂಕ್ ಅಧಿಕಾರಿಗಳಿಗೆ ಅಧಿಕಾರ ಆರ್ಬಿಐ ಗೈಡ್ಲೈನ್ ನಿಯಮಕ್ಕೆ ಅಧಿಕಾರ ರೈತ ವಿರೋಧಿ ಆರ್ಬಿಐ ಗೈಡ್ಲೈನ್ ನಿಯಮಕ್ಕೆ ಅಧಿಕಾರ ರೈತರನ್ನು ಅಸಲು ಬಡ್ಡಿ ಸಾಲವನ್ನು ಪೂರ್ತಿ ಕಟ್ಟಿ ಎನ್ನುವ ಬ್ಯಾಂಕ್ ಅಧಿಕಾರಿಗಳಿಗೆ ಅಧಿಕಾರ ಬೇಕೇ ಬೇಕು. ಪ್ರತಿಭಟನೆ ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಕೃಷಿ ಸಾಲಕ್ಕಾಗಿ ರೈತರು ತಮ್ಮ ಆಪತ್ತು ಮತ್ತು ಸಂಕಷ್ಟಕ್ಕೆ ಅನುಗುಣವಾಗಿ ಬ್ಯಾಂಕುಗಳಲ್ಲಿ ಭವಿಷ್ಯದ ನಿಧಿಯಂತೆ ಸಂಗ್ರಹ ಮಾಡಿಕೊಂಡಿರುವ ಬಂಗಾರವನ್ನು ಅಡಮಾನವಿಟ್ಟು ಸಾಲವನ್ನು ಪಡೆದು ಕೃಷಿ ಚಟುವಟಿಕೆಗೆ ಬಳಕೆ ಮಾಡುತ್ತಾರೆ. ಆದರೆ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಬ್ಯಾಂಕುಗಳು ರೈತರ ಚಿನ್ನದ ಸಾಲಕ್ಕೆ ಅಸಲು ಬಡ್ಡಿಯನ್ನು ಒಟ್ಟಿಗೆ ಪಾವತಿ ಮಾಡಲು ಕಿರುಕುಳ ನೀಡುತ್ತಿವೆ. ತಕ್ಷಣ ಇದು ನಿಲ್ಲಬೇಕು ಎಂದು ಒತ್ತಾಯಿಸಿದರು. ಬ್ಯಾಂಕುಗಳು ರೈತರಿಗೆ ಆರ್ಟಿಸಿ ಇರಲಿ ಇಲ್ಲದಿರಲಿ ಸಾಮೂಹಿಕ ಬಡ್ಡಿ ವಸೂಲಿ ಮಾಡುವ ನಿಯಮವನ್ನು ಜಾರಿಗೆ ತಂದಿದೆ. ಇದನ್ನು ತಕ್ಷಣ ಕೈಬಿಟ್ಟು ಮೊದಲು ಇದ್ದಂತಹ ರೈತರಿಗೆ 3% ಬಡ್ಡಿ ಸಹಾಯಧನವನ್ನು ಮುಂದುವರೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ವೇಳೆ ಆಗ್ರಹಿಸಿದರು. ಸಾಲಕ್ಕೆ ಆರ್ಟಿಸಿಯನ್ನ ಪಡ್ಕೊಂಡು ಬ್ಯಾಂಕ್ಗಳಲ್ಲಿ ಕೃಷಿ ಸಾಲಕ್ಕೆ ಸಾಲವನ್ನ ಕೊಡ್ತಿದ್ರು. ಈ ಸಾಲವನ್ನ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ನಿಯಮಗಳನ್ನು ಬದಲಾವಣೆ ಮಾಡಿ ಆರ್ಬಿಐ ಮುಖಾಂತರ ಏರಿ ರೈತರ ಕೃಷಿ ಸಾಲಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ಆರ್ಬಿಐ ಮಾಡ್ತಾ ಇದೆ. ಒಂದ್ ಕಡೆ ಹೇಳ್ತಾ ಇದ್ದಾವೆ ಕೃಷಿಯನ್ನ ಪ್ರೋತ್ಸಾಹ ಮಾಡ್ತೀವಿ ಅಂತೇಳಿ, ಮತ್ತೊಂದ್ ಕಡೆ ಕೃಷಿಗೆ ಕೊಡ್ತಕ್ಕಂಥ ಸಾಲವನ್ನ ಚಿನ್ನವನ್ನ ಇಟ್ಟಿರ್ತೀವಿ ನಾವು ಬ್ಯಾಂಕ್ಗಳಲ್ಲಿ. ನಮ್ಮ ಚಿನ್ನವು ಕೂಡ ಬ್ಯಾಂಕಲ್ಲೇ ಇರ್ತದೆ. ಆ ಚಿನ್ನ ಬ್ಯಾಂಕಲ್ಲಿ ಇದ್ರೂ ಕೂಡ ಅಧಿಕಾರಿಗಳು ಇವತ್ತು ಅಸಲು ಮತ್ತು ಬಡ್ಡಿ ಎರಡನ್ನು ಸಂಪೂರ್ಣವಾಗಿ ಪಾವತಿಯನ್ನ ಮಾಡಿದ್ರೆ ನಿಮ್ಮ ಚಿನ್ನವನ್ನ ವಾರ್ಷಿಕವಾಗಿ ನವೀಕರಣ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಾವು ಇವತ್ತು ಲೀಡ್ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಅಧಿಕಾರಿಗಳಿಗೆ ಆರ್ಬಿಐಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಏನಿವತ್ತು ನಮ್ಮ ಚಿನ್ನ ನಿಮ್ಮ ಬ್ಯಾಂಕ್ ಅಲ್ಲಿ ಇದೆ, ನೀವು ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ನಾವು ಬಡ್ಡಿಯನ್ನ ತುಂಬುತ್ತೇವೆ. ಆ ಬಡ್ಡಿಯನ್ನ ಪಡೆದು ನಮ್ಮ ಸಾಲವನ್ನು ರಿನ್ಯೂವಲ್ ಮಾಡ್ಕೊಡ್ಬೇಕು, ನವೀಕರಣ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಸುಮಾರು 40%ಗೂ ಹೆಚ್ಚು ಜನ ರೈತರು ಚಿನ್ನವನ್ನ ನವೀಕರಣ ಮಾಡ್ಕೊಳ್ತಕ್ಕಂಥದ್ದಲ್ಲಿ ಹೊರಗಡೆ ಉಳಿದು 14% ಬಡ್ಡಿಗಾಗಿ ರೈತರು ಚಿನ್ನವನ್ನ ಗಿರಿವಿ ಇಡ್ಗೆ ಕೃಷಿ ಸಾಲವನ್ನ ಬಂಗಾರದ ಕೃಷಿ ಸಾಲವನ್ನ ಪಡಿಲಿಕ್ಕೂ ಕೂಡ ಬ್ಯಾಂಕ್ಗೆ ಹೋದ್ರೆ ತೊಂದರೆಯನ್ನ ಮತ್ತೆ ಕಿರುಕುಳ ಆಗ್ತಾ ಇದೆ. ಇದನ್ನ ಇವತ್ತು ಖಂಡಿಸಿದ್ದೇವೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಆರ್ಬಿಐ ನಿಯಮ ಇದೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಬಿಐ ವಲಯ ಕಚೇರಿ ಮುಂದೆ ನಿರಂತರ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಆದ ಅನಾಹುತಗಳಿಗೆ ನೇರವಾಗಿ ಆರ್ಬಿಐ ಮತ್ತು ಬ್ಯಾಂಕ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ